ನೋಡಿ, ಉತ್ತರ ಕನ್ನಡ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆದರೆ ಯಾವ ರೀತಿ ಅವಾಂತರಗಳಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ನಮ್ಮ ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಅದರ ಇಂಪ್ಯಾಕ್ಟ್ ನಮ್ಮ ರಾಜ್ಯದ ಹಲವು ಜಿಲ್ಲೆಗಳ ಮೇಲೆ ಇರುತ್ತೆ ಅನ್ನೋದಕ್ಕೆ ಒಂದಷ್ಟು ವಾಸ್ತವ ಪರಿಸ್ಥಿತಿಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಕೂಡ ಮಾಡ್ತಾ ಹೋಗ್ತೀವಿ. ಮಹಾರಾಷ್ಟ್ರದಲ್ಲೂ ಕೂಡ ಅತಿ ಹೆಚ್ಚಿನ ಮಹಾಮಳೆಗೆ ಕರುನಾಡಿಗೆ ಸಂಕಷ್ಟ ಎದುರಾಗಿದೆ. ಮುಂಬೈನ ಕಾಲಂಬೋಲಿ ಠಾಣೆಗೆ ನೀರು ನುಗ್ಗಿದೆ ಅಂತೆ. ರಾಯಗಢದ ಪಾನ್ವೇಲ್ನಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಜನ ಪರದಾಡ್ತಿದ್ದಾರೆ. ಕೊಚ್ಚಿ ಹೋಗಿದೆ ಆಟೋ, ನೀರಿನಲ್ಲಿ ತೇಲ್ತಾ ಇದೆ ಕಾರು. ಶಹಾಪುರ ಜಿಲ್ಲೆಯಲ್ಲೂ ಕೂಡ ಮಳೆಗೆ ಭರ್ತಿಯಾಗಿದೆ ಎಲ್ಲಾ ನದಿಗಳು ಕೂಡ. ಬೆಳಗಾವಿ, ಚಿಕ್ಕೋಡಿಯಲ್ಲಿ ಪ್ರವಾಹದ ಆತಂಕವನ್ನ ಫೇಸ್ ಮಾಡ್ತಿದ್ದಾರೆ ಜನ. ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಸಹಜವಾಗಿ ಒಂದಷ್ಟು ಜಿಲ್ಲೆಗಳಿಗೆ ಆತಂಕ. ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಠಾಣೆಗೆ ನುಗ್ಗಿರುವ ಅಪಾರ ಪ್ರಮಾಣದ ಮಳೆ ನೀರು. ಇದು ಠಾಣೆಯೋ ಅಥವಾ ನದಿಯೋ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳು ಉದ್ಭವಿಸುತ್ತೆ. ಅಂಥ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ. ಮುಂಬೈನ ಕಾಲಂಬೋಲಿ ಠಾಣೆ ಇದು. ಅಪಾರ ಪ್ರಮಾಣದ ಮಳೆ ನೀರು ನುಗ್ಗಿದೆ. ಯಾವಾಗ ಈ ರೀತಿ ಮಳೆ ನೀರು ನುಗ್ಗುತ್ತೆ ಅಂದ್ರೆ ತಗ್ಗು ಪ್ರದೇಶ, ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಎಲ್ಲೂ ಜಾಗ ಇಲ್ಲ ಅಂದಾಗ ತಗ್ಗು ಪ್ರದೇಶದ ಮನೆ, ಈ ರೀತಿ ಠಾಣೆ, ದೇವಸ್ಥಾನಗಳಿಗೆ ನೀರು ನುಗ್ಗುತ್ತೆ. ಹಾಗಾಗಿ ಅವಾಂತರಗಳು ಸೃಷ್ಟಿಯಾಗ್ಬಿಡುತ್ತೆ. ಈಗ ಠಾಣೆಗೆ ಇಷ್ಟು ಸಂಪೂರ್ಣವಾಗಿ ನೀರು ನುಗ್ಗಿರೋದ್ರಿಂದ ಸಹಜವಾಗಿ ಸಿಬ್ಬಂದಿ ಪರದಾಡ್ತಿದ್ದಾರೆ. ಎಲ್ಲೆಲ್ಲೂ ಕೂಡ ನೀರು ಅನ್ನುವಂತಹ ಪರಿಸ್ಥಿತಿ. ನೋಡಿ, ಕಣ್ಣು ಹಾಯಿಸಿದಲ್ಲೆಲ್ಲ ನಮಗೆ ನೀರು ಕಾಣೋದಕ್ಕೆ ಸಿಗುತ್ತೆ. ರಸ್ತೆಗಳು ಯಾವುದು, ನದಿಗಳು ಯಾವುದು, ಮನೆ ಯಾವುದು, ಜಮೀನು ಯಾವುದು, ಯಾವುದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ನಾವು ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜನ ಎಲ್ಲರೂ ಓಡಾಡಬೇಕು ಅಂದ್ರೆ, ಎಲ್ಲಾದ್ರೂ ಸಿಲುಕಾಕಿಕೊಂಡಿದ್ರೆ ಅವ್ರನ್ನ ಬೋಟ್ಗಳ ಮೂಲಕ ಬೇರೆಡೆ ಸ್ಥಳಾಂತರ ಮಾಡೋದು, ರಕ್ಷಣಾ ಕಾರ್ಯಾಚರಣೆಗಳು ಅಲ್ಲಲ್ಲಿ ಆಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ರಸ್ತೆ ಸಂಪೂರ್ಣ ಜಲಾವೃತ ಆಗಿದೆ. ಅದರಲ್ಲಿ ಜನ ಓಡಾಡ್ತಾ ಇರುವ ದೃಶ್ಯ.